ನಮಸ್ಕಾರ ಗಾಯ್ಸ್, ನಮ್ಮ ಮೊದಲನೇ ಲಾಗ್ ವೈಬ್ಸ್ ಅಂತೂ ಸಕ್ಕತ್ತಾಗಿತ್ತು. ಹೌದು, ನಾವು ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬಂಕರ್ ರೆಡಿಯಾಗಿ ನಮ್ಮ ಮನೆಯಿಂದ ಹೊರಟ್ವಿ. ನಾವು ರೆಡಿಯಾಗಿ ಅಷ್ಟರಲ್ಲಿ ನಮ್ಮ ಡಾರ್ಲಿಂಗ್ಸ್ ಕೂಡ ರೆಡಿಯಾಗಿ ನಮಗೋಸ್ಕರ ವೈಟ್ ಮಾಡ್ತಾ ಇದ್ರು. ನನ್ನ ಮಕ್ಳು ಇಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಹಬ್ಬಕ್ಕೆ ಮತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಇದು ನಮ್ಮ ಬೈಕ್ನ ಮನಸ್ಸಿನ ಮಾತು. ಹಾಗೆ ಹೋಗ್ತಾ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ನಮ್ಮ ರೈಡ್ನ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ಹೋಗ್ತಾ ಬಿಸಿಲು ಜಾಸ್ತಿ ಆಯಿತು, ಆ ಕಡೆ ಹಸುವು ಜಾಸ್ತಿ ಆಯಿತು. ಹಾಗೆ ಹೋಗ್ತಾ ನಾವು ರೀಚ್ ಆಗಿದ್ದು ಬೆಳ್ಳೂರು ಕ್ರಾಸಲ್ಲಿ ಕಬ್ನಲ್ ಕುಡಿ ಏನಂತ ಗಾಡಿ ಸೈಡ್ಗೆ ಹಾಕಿ 2 ಕಬ್ನ ತಗೊಂಡ್ವಿ. ನಮ್ಮ ಮಚ್ಚ ಮಾತ್ರ ಕಬ್ನಲ್ಲೂ ಓಲ್ಡ್ ಮಂಕ್ ಥರ ಫೀಲ್ ಮಾಡ್ತಾವನೆ. ಹಂಗಂದ್ರೆ ನಂಜಪ್ಪ ಕುಡಿಯ. ಹಾಗೆ ಕಬ್ನಲ್ಲಿ ಕುಡ್ಕೊಂಡು 2 ಬಿಸ್ಕೆಟ್ ತಿನ್ಕೊಂಡು ನಾವು ನಮ್ಮ ರೈಡ್ನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಕೊನೆಗೆ ನಾವು ರೀಚ್ ಆಗಿದ್ದು ಆದಿಚುಂಚನಗಿರಿಗೆ. ಹಾಗೆ ಎಂಟ್ರೆನ್ಸಲ್ಲಿ ಅಡ್ಡ ಬಿದ್ಕೊಂಡು ಕೈ ಮುಕ್ಕೊಂಡು ದೇವಸ್ಥಾನದ ಮೇಲ್ಗಡೆ ಎಂಟ್ರಿ ಆದ್ವಿ. ಮತ್ತು ಭಾನುವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಹಾಗೆ ಕಾಲು ಇಡೋಕ್ಕೂ ಕೂಡ ಜಾಗ ಇರಲಿಲ್ಲ. ಹಂಗೂ ಹಿಂಗೂ ಜಾಗ ಮಾಡ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ದು ದೇವ್ರ ದರ್ಶನ ಮಾಡ್ಕೊಂಡು ನಮ್ಮನ್ನು ದ್ವೇಷ ಮಾಡೋರು, ನಮ್ಮನ್ನ ಇಷ್ಟಪಡೋರು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಊಟ ಮಾಡೋಣ ಅಂತ ಹೋದ್ವು. ಹಾಗೆ ಊಟಕ್ಕೆ ಹೋಗ್ಬೇಕಾದ್ರೆ ಯಾರೋ ಲಾಗ್ ಮಾಡ್ತಾ ಇದ್ದಾರೆ ಅಂತ ಒಂದು ಹುಡುಗ ನಮ್ಮನೆ ಗುರಾಯಿಸ್ತಾ ಇದ್ದ. ಪರವಾಗಿಲ್ಲ ಬಿಡಿ, ಯಾರಾದ್ರೂ ಬೇಕು ಅಂತ ಮಾಡ್ತಾರಾ? ಇಷ್ಟು ಚಿಕ್ಕ ವಯಸ್ಸಿನಾಗೆ ಅದೆಂತ ದೊಡ್ಡ ಗುಣ. ದಾಸೋಹ ಭವನ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಎಂಟ್ರೆನ್ಸಲ್ಲಿ ಅವ್ರಿಗೆ ತಟ್ಟೆ ಕೊಟ್ಟರು. ಅನ್ನ ಸಾಂಬಾರ್ ಜೊತೆಗೆ ಪಾಯಸ ಕೂಡ ರೆಡಿ ಇತ್ತು. ಹಾಗೆ ಇಲ್ಲಿ ಯಾರ್ಯಾರು ಊಟ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವಂತೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹಂಗೆ ಹೊರಗಡೆ ಮತ್ತೆ ದೇವಸ್ಥಾನದ ಕಡೆ ಬಂದ್ವು. ದೇವಸ್ಥಾನ ಹತ್ರ ನಮ್ಮ ಫ್ಯಾಮಿಲಿ ಜೊತೆ ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಅಲ್ಲಿ ಇಲ್ಲಿ ಗ್ಯಾಪ್ ಸಿಕ್ಕಿದ ಕಡೆ ಫೋಟೋ ಶೂಟ್ ಮಾಡ್ಕೊಂಡು ಹಂಗೆ ನಾವು ವಾಪಸ್ ಹೊರಟ್ವಿ. ಓಕೆ ಗಾಯ್ಸ್, ಇದು ನಮ್ಮ ಫಸ್ಟ್ ಲಾಗ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು ಆಲ್.